1/4 ಅಂತಿದೆ. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ನೋಡಿ, ಇದು 1/4 ಇದೆ ಪ್ಲಸ್ 1/8 ಇದೆ ಅಂತ ಇಟ್ಕೊಳ್ಳಿ. 1/4 ಇದೆ ಮತ್ತೆ 1/8. ಯಾವಾಗಲೂ ಅಡಿಷನ್ ಇದು ಫಸ್ಟ್ ನಾವು ರೂಲ್ ಮಾಡ್ಕೊಂಡ್ಬಿಟ್ಟಿದ್ವಿ. ದೇ ಶುಡ್ ಬಿ ಆಫ್ ದಿ ಸೇಮ್ ಯೂನಿಟ್ ಆಫ್ ಮೆಷರ್ ಆಫ್ ದಿ ಸೇಮ್ ಕೈಂಡ್. ಸೇಮ್ ಯೂನಿಟ್ ಆಫ್ ಮೆಷರ್ ಆಫ್ ದಿ ಸೇಮ್ ಕೈಂಡ್. ಸೊ 1/4 ಅನ್ನೋದ್ರ ಮಾಡಿದಾಗ 1/4 ಒಂದು ಯೂನಿಟ್. 1/4 ಅನ್ನೋದು 1 ಯೂನಿಟ್. ಈ 1/8 ಅನ್ನೋದು ಬೇರೆ ಯೂನಿಟ್ ಆಗೋಯ್ತು. 1/8 ಏನಾಗ್ತದೆ ಬೇರೆ ಯೂನಿಟ್ ಆಗುತ್ತೆ. ಸೊ ಐ ಕೆನಾಟ್ ಆಡ್ ದಿಸ್ ಟು. ಒಂದು ಬದನೆಕಾಯಿ ಒಂದು ಬೆಂಡೆಕಾಯಿ ಆಗುತ್ತೆ. I cannot add them. Therefore, what I need is, if I want fractions of the same kind, fractions of the same kind are nothing but fractions with the same denominator. Fractions of the same kind are nothing but fractions of the same denominator. Yakke same denominator andre all of them have been divided into same number of equal parts anta. Okay? So ಈಗ ನಾನು ಇದನ್ನ 1/4 into 2/2 ಅಂತ ಬರೀಬಹುದು. ಹೌದಾ? 1/4 into 2/2 ಅಂತ ಬರೀಬಹುದು ಇಲ್ವೋ? ಯಾಕೆ ಬರ್ತದೆ ಅಂತ ಈಗ ನೋಡಿ. ಇಲ್ಲೇನಾಗುತ್ತೆ ಇದು ಮತ್ತೆ 2/8 ಪ್ಲಸ್ 1/8. ಈಗ these two fractions are of the same kind. These two fractions are of the same kind because both of them have the same denominator. ಇದನ್ನ ಏನಂತ ಬರೀಬೇಕು ನಾನು? ದಿಸ್ ಈಸ್ ನಥಿಂಗ್ ಬಟ್ 2 of 1/8. ದಿಸ್ ಈಸ್ 1 of 1/8. 2 of 1/8 plus 1 of 1/8. So how many of 1/8? 2 of 1/8 ಇವನ ಹತ್ರ ಇದೆ, 1 of 1/8 ಅವಳ ಹತ್ರ ಇದ್ರೆ ಇಬ್ಬರು ಜೊತೆ how many 1/8? 3 of 1/8. ಸೊ ಈ ತರ ಬರೆದ್ರೆ ಬಹಳ ಸುಲಭ ಆಗೋದು. 3 of 1/8 ಅಂತಂದ್ರೆ 3 into 1/8, therefore 3/8 ಅಂತ ಆಗುತ್ತೆ. ಪ್ರತಿ ಸಲ ಹೀಗೆಲ್ಲ ಮಾಡ್ತಾ ಸೊ ಈ ಪ್ರೊಸೀಜರ್ ಏನ್ ಮಾಡಿದ್ವಿ ಅಂತಂದ್ರೆ ನೋಡಿ, we are having in 1/4 plus 1/8 there is one denominator which is larger than the other denominator. Suppose we check that the larger denominator is a multiple of this 4 ಅಂತಂದ್ರೆ 4 into 2 ಅಂತ ಬರೀಬಹುದು. ಹೌದಾ? 4 into 2 ಅಂತ ಬರೀಬಹುದು. Therefore we will select the larger number as the common multiple. ಏನಂತ ಕರೀತೀವಿ ಅದಕ್ಕೆ? Common multiple. 8 is a multiple of 8 also and 8 is a multiple of 4 also. ಅಂದ್ರೆ ಅಂತ ಏನು? 8 ಅನ್ನೋದು 8 ಮಗ್ಗಿಲೂ ಬರುತ್ತೆ, 4 ಮಗ್ಗಿಲೂ. ಅವಾಗ we call it a common multiple. 8 ಒಂದು 8 ಅಂತ ಬರುತ್ತೆ, 4 8. Of these two, 8 is the common multiple ಅಂತಾಗ this common multiple ಅಂತ ಕರೆದಾಗ it should be divisible by both the denominators ಅಂತ. ಏನಿದೆ? It should be divisible by both the denominators. So ಅದಕ್ಕೋಸ್ಕರನೇ ನಮಗೆ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್. ಇದೇ ಕ್ಲಾಸ್ ನಾನು ಫಸ್ಟ್ ಶುರು ಮಾಡಿದ್ದಲ್ಲಿ ಆನ್ಲೈನ್ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್. ಪ್ರತಿಯೊಂದು ನಂಬರ್ ನಾವು ಈಗ 30 ಅಂತ ಬರೆದ್ರೆ ಇದನ್ನ ಐ ಕ್ಯಾನ್ ರೈಟ್ ಇಟ್ ಆಸ್ 3 into 10. ದಿಸ್ ಕ್ಯಾನ್ ಬಿ ರಿಟನ್ ಆಸ್ 3 into 2 into 5. ಹೌದಾ? ಸೊ ಎ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಮಲ್ಟಿಪಲ್ ಆಫ್ several other numbers. ಇವಾಗ ಇವ್ರನ್ನೆಲ್ಲ ಫ್ಯಾಕ್ಟರ್ಸ್ ಅಂತ ಅಂತೀವಿ. ಏನಂತೀವಿ? ಫ್ಯಾಕ್ಟರ್ಸ್. ಇದನ್ನ ಏನಂತೀವಿ? ಮಲ್ಟಿಪಲ್. ಈ ಫ್ಯಾಕ್ಟರ್ಸ್ ಮಲ್ಟಿಪಲ್ ಏನಂತಂದ್ರೆ ಇವೆರಡು ಈಗ ನಾವು ಬರೀತಿರೋ ಸೆಂಟೆನ್ಸ್ ಅದನ್ನ ಬರೆದು ಜೀವನ ಪೂರ ಬೆಟ್ ಮಾಡಿಟ್ಕೋಬೇಕು. ಮಲ್ಟಿಪಲ್ಸ್ ಮಲ್ಟಿಪಲ್ಸ್ are divisible by
factors ಯಾವ್ಯಾವಲ್ಲ by divisible by their factors. So multiple ಅಂದ್ರೆ ಆ ಮಲ್ಟಿಪಲ್ ಅನ್ನೋ ಪದ ಉಪಯೋಗಿಸಬೇಕಾದ್ರೆ ಅವ್ರು ಯಾರಿಂದ ಡಿವಿಸಿಬಲ್ ಅಂತ. What should we have in our mind? If I say something is a multiple, immediately I should think of what factors it is divisible by. Of what factors it is? 36 and Dakshna is divisible by what? 36 is the multiple and divisible by what? Andre, oh, factors of 36. 12, 12 ಕೋಟಿ 36, 4 ಕೋಟಿ 36. ಈ ತರ ಜ್ಞಾಪಕ ಬರುತ್ತೆ. That means 36 if I say is a multiple, oh, it is divisible by 4, it is divisible by 9, it is divisible by 12, ಅಂತ 9. Okay? That is the meaning of multiple. ಹಾಗೇನೆ factors are, ಇದು ಬಹಳ ಇಂಪಾರ್ಟೆಂಟ್. ಫ್ಯಾಕ್ಟರ್ಸ್ ಆರ್ divisors of their multiple. ಇದು ಇಂಪಾರ್ಟೆಂಟ್. of their multiple. ಇದು ಯಾವಾಗ ಫ್ಯಾಕ್ಟರ್ ಅಂತ ಪದನ ಉಪಯೋಗಿಸಿದ್ರೆ ಇಟ್ ಇಸ್ ಎ ಡಿವಿಸರ್. ಫ್ಯಾಕ್ಟರ್ ಇಸ್ ಎ ಡಿವಿಸರ್. is a divisor. Multiple is divisible. Factor is a divisor. Multiple is a divisible. Sorry, is divisible. ಯಾವಾಗಲೂ ಇದನ್ನ ಓಂ ಮಂತ್ರ ತರ ಇಟ್ಕೊಂಡಿರ್ಬೇಕು. Multiple is divisible. ಈ ತರ ಬರೆದಾಗ ಮೈಂಡ್ ಅಲ್ಲಿ ಏನು ಇಟ್ಕೋಬೇಕು ಹೇಳಿ? ಫ್ಯಾಕ್ಟರ್ ಇಸ್ ಎ ಡಿವಿಸರ್ ಆಫ್ ಇಟ್ಸ್ ಮಲ್ಟಿಪಲ್ ಅಂತ. ದ ಡಿವಿಸರ್ ಆಫ್ ಇಟ್ಸ್ ಮಲ್ಟಿಪಲ್. ಮಲ್ಟಿಪಲ್ ಇಸ್ ಡಿವಿಸಿಬಲ್ ಅಂದ್ರೆ ಬೈ ಇಟ್ಸ್ ಫ್ಯಾಕ್ಟರ್ಸ್. ಸೊ ಈ ಮಲ್ಟಿಪಲ್ ಫ್ಯಾಕ್ಟರ್ಸ್ ಈ ಲಿಂಕ್ ಮೈಂಡ್ ಅಲ್ಲಿ ಇಟ್ಕೋಬೇಕು. ಓಕೆ, ಮಲ್ಟಿಪಲ್ಸ್ ವಿಲ್ ಹೆಲ್ಪ್ ಅಸ್ ಪರ್ಫಾರ್ಮ್. ನಾನು ಈಗ ನೋಡಿದ್ರೆ ಇದನ್ನು ಕೂಡೋದಕ್ಕೋಸ್ಕರ ತೋರಿಸಿದ್ನಲ್ಲ, ಸೇಮ್ ಬೇಸ್ ಬರಬೇಕು ನಮಗೆ. ಕೂಡಕ್ಕೆ ಕಲಿಬೇಕಾದ್ರೆ ಏನ್ ಬರಬೇಕು ನಮಗೆ? ಎಲ್ಲಾ ಫ್ರಾಕ್ಷನ್ ಡಿನಾಮಿನೇಟರ್ ಸೇಮ್ ಇದೆ. ಎಲ್ಲಾ ಫ್ರಾಕ್ಷನ್ ಏನಿರಬೇಕು? ಡಿನಾಮಿನೇಟರ್ ಸೇಮ್ ಇದೆ. ಅವಾಗ ದೇ ಆರ್ ಫ್ರಾಕ್ಷನ್ಸ್ ಆಫ್ ದಿ ಸೇಮ್ ಕೈಂಡ್ ಅಂತ. ಅದನ್ನು ಮಾಡ್ಕೊಳ್ಳೋಕ್ಕೋಸ್ಕರ ನಮಗೆ ಸೇಮ್ ಬೇಸ್ ಹೆಂಗಿರ್ಬೇಕು? ಆ ಸೇಮ್ ಬೇಸಿಗೆ ಈ ಮಿಕ್ಕಿ ಡಿನಾಮಿನೇಟರ್ಸ್ ಎಲ್ಲ ಫ್ಯಾಕ್ಟರ್ಸ್ ಆಗುತ್ತೆ. ಈ ಮಿಕ್ಕಿ ಡಿನಾಮಿನೇಟರ್ಸ್ ಎಲ್ಲ ಫ್ಯಾಕ್ಟರ್ಸ್ ಆಗುತ್ತೆ. ಅಂದ್ರೆ ಮಿಕ್ಕಿ ಡಿನಾಮಿನೇಟರ್ಸ್ ಇಂದ ಡಿವೈಡ್ ಆಗೋದಿರಬೇಕು. ಆದ್ರಿಂದ ಇದು ಮಲ್ಟಿಪಲ್ ಆಗಿರಬೇಕು. ಎಂತ ಮಲ್ಟಿಪಲ್ ಆಗಿರಬೇಕು? ಇಟ್ ಶುಡ್ ಬಿ ಎ ಮಲ್ಟಿಪಲ್ ಡಿವಿಸಿಬಲ್ ಬೈ ಆಲ್ ಅದರ್ ಫ್ಯಾಕ್ಟರ್ಸ್, ಆಲ್ ದಿ ಡಿನಾಮಿನೇಟರ್ಸ್. ಅವಾಗ ಅದಕ್ಕೋಸ್ಕರ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಮನ್ ಮಲ್ಟಿಪಲ್. ಸೊ ಈಗ ಕೆಲವು ಇಂಪಾರ್ಟೆಂಟ್ ಪದ ಏನು ಅಂತಂದ್ರೆ ಕಾಮನ್ ಮಲ್ಟಿಪಲ್ ಅಂದ್ರೆ divisible by the given numbers. Divisible by the given numbers. Multiple is ಮಲ್ಟಿಪಲ್ ಅಲ್ಲಿ ಮಲ್ಟಿಪಲ್ ಆಗಿದೆ ಅಲ್ವಾ? ಕಾಮನ್ ಮಲ್ಟಿಪಲ್ divisible by ಸರ್ವೇತ ಗುರು
multiple is divisible by the given numbers. Okay? ಅದಕ್ಕೊಂದು ಎಕ್ಸಾಂಪಲ್ ಹಾಕೋಣ. ನೋಡಿ ಇಲ್ಲಿ 3, 6, 9, 12 ಅಂತಿದೆ ಅಂತ ನಾಲ್ಕು ನಂಬರ್. ಇವೆಲ್ಲರಿಗೂ ಸೇಮ್ ಕಾಮನ್ ಮಲ್ಟಿಪಲ್ ಯಾರು ಆಗ್ತಾರೆ? ಕಾಮನ್ ಮಲ್ಟಿಪಲ್. ಮಲ್ಟಿಪಲ್ ಅಂದ್ರೆ ಏನಾಗಬೇಕು ಹೇಳಿ? ಇಟ್ ಶುಡ್ ಬಿ ಡಿವಿಸಿಬಲ್. ಮಲ್ಟಿಪಲ್ ಅಂತ ಅನ್ನೋದು ಡಿವಿಸಿಬಲ್ ಅಂದ್ರೆ ಅವ್ರು ನ್ಯೂಮರೇಟರ್ ಇರಬೇಕು, ಡಿನಾಮಿನೇಟರ್ ಇರಬೇಕು. ಮಲ್ಟಿಪಲ್ ಅನ್ನೋದು ಡಿವಿಸಿಬಲ್ ಆಗ್ಬೇಕಾದ್ರೆ ಡಿವಿಸಿಬಲ್ ಆಗೋದು ಯಾರು? ಡಿವಿಡೆಂಡ್ ತಾನೆ. ಡಿವಿಸಿಬಲ್ ಆಗೋದು ಯಾರು? ಡಿವಿಡೆಂಡ್. ಕಾಮನ್ ಮಲ್ಟಿಪಲ್ ಅಂತಂದ್ರೆ 3, 6, 9, 12ನ್ನ ಯಾವ ನಂಬರ್ ಎಲ್ಲಾ ನಂಬರ್ ಈ 3, 6, 9, 12ರಿಂದ ಡಿವೈಡ್ ಮಾಡಕ್ಕಾಗತ್ತೆ ಅಂತ. 36. So 36 is divisible by 3. 36 is divisible by 12. 36 is divisible by 9. 36 is divisible by 6. 6 also. ಇವ್ರು ಹೆಂಗ್ ಬಂದ್ರು? LCM ಅದೇ LCM ಗೆ ಹೋಗಿಲ್ಲ, ಬರೀ ಕಾಮನ್ ಮಲ್ಟಿಪಲ್. 72 ಮಲ್ಟಿಪಲ್ ಅಲ್ವಾ? 72 ನೋಡಿ, 72 ಎರಡು ಮಕ್ಕಳು ಬರ್ತಾರಲ್ವಾ? ನೋಡಿ ಇಲ್ಲಿ 3 2 6 3 4 12. 72 3 ಇಂದ ಡಿವೈಡ್ ಮಾಡ್ಬೋದಾ? 72 can be divided by 3. 72 is divisible by 6. 6 ಅಂದರೆ 72. 6 6 12. ಹಾಗೆ 72 is divisible by 4. 9 8 72. ಹಾಗೆ 72 divided by 12 ಅಂದ್ರೆ 12 ಆಗಿ. So this is also a multiple. This is also a common multiple. This is also a common multiple. So ಈ ಕಾಮನ್ ಮಲ್ಟಿಪಲ್ ನಾವು ಯಾಕೆ ಉಪಯೋಗಿಸ್ಕೊಳ್ತಾ ಇದ್ವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಐ ವಾಂಟೆಡ್ 1/3 ಪ್ಲಸ್ 1/6 ಪ್ಲಸ್ 1/9 ಪ್ಲಸ್ 1/12 ಅಂತ ಬಂದ್ರೆ ನಾವು ಕೂಡ್ಬೇಕಾದ್ರೆ ಎಲ್ಲಾರು ಬೇಸ್ನು ಒಂದೇ ಹಾಕ್ಬೇಕು. ಹೌದಾ? ಎಲ್ಲಾರು ಬೇಸ್ ಒಂದೇ ಹಾಕ್ಬೇಕಾದ್ರೆ ನಮಗೆ ಇಲ್ಲಿ ನೋಡಿ, ಇಲ್ಲಿ 36 ತಗೊಂಡ್ರೆ ನಾನು 12/12 ಅಂತ ಬರ್ಕೋಬೇಕು. ಹೌದಾ? ಪ್ಲಸ್ ಇಲ್ಲಿ ಎಷ್ಟು ಬರ್ಕೋಬೇಕು? 6/6 ಅಂತ ಬರ್ಕೋಬೇಕು. ಪ್ಲಸ್ ಇಲ್ಲಿ ಎಷ್ಟು ಬರ್ಕೋಬೇಕು? 4/4 ಅಂತ ಬರ್ಕೋಬೇಕು. ಇಲ್ಲಿ ಎಷ್ಟು ಬರ್ಕೋಬೇಕು? 3/3. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಅವಾಗ ಏನಾಗುತ್ತೆ ಇಲ್ಲಿ ನೋಡಿ, ಇವಾಗ ಇದು 12/36, ಇದು 6/36 ಪ್ಲಸ್ ಇದು 4/36 ಪ್ಲಸ್ 3/36. ಸೊ ಈಗ ಎಲ್ಲ ಬೇಸು ಒಂದೇ ಆಗುತ್ತೆ. ಆಯ್ತಾ? ಸೊ ದಿಸ್ ಇಸ್ 12 of 1/36, this is 6 of 1/36, this is 4 of 1/36, this is 3 of 1/36. ಸೊ ಇದನ್ನೆಲ್ಲ ನಾನು 1/36 ಅಂತ ಕಾಮನ್ ತೆಗೆದುಬಿಟ್ರೆ 12 ಪ್ಲಸ್ 6 ಪ್ಲಸ್ 4 ಪ್ಲಸ್ 3 ಆಗುತ್ತಲ್ವಾ? ಇದನ್ನೇ ನಾವು ಈ ತರ ಬರೆಯೋದು. ನ್ಯೂಮರೇಟರ್ ನಲ್ಲಿ 12 ಪ್ಲಸ್ 6 ಪ್ಲಸ್ 4 ಪ್ಲಸ್ 3 ಡಿವೈಡೆಡ್ ಬೈ ಅಂತ ಹೇಳ್ಬಿಟ್ಟು 36. ಈಗ ಇದು ಹೆಂಗ್ ಬಂತು ಅಂತ ನೋಡಿ. ಫಸ್ಟ್ 36 ಅನ್ನು ಕಂಡುಹಿಡ್ಕೊಂಡ್ಬಿಟ್ಟಿದ್ರೆ ನಾನು ಇಲ್ಲಿ ಬರೀ 1/3 ಪ್ಲಸ್ 1/6 ಪ್ಲಸ್ 1/9 ಪ್ಲಸ್ 1/12 ಅಷ್ಟೇ ಇದ್ದಿದ್ರೆ ಇದು ಬರೋದಕ್ಕೆ ನಾನು ಏನ್ ಮಾಡಬೇಕಾಗಿತ್ತು? 36 ನ 3ರಿಂದ ಡಿವೈಡ್ ಮಾಡೋದು, 12 ಬರುತ್ತೆ. ಹೌದಾ? ಆ ಬಂದಿದ್ದನ್ನ ಏನಂತೀವಿ? ದಿಸ್ ಇಸ್ ದಿ ಕೋಶೆಂಟ್ ಗಾಟ್ ಬೈ ಡಿವೈಡಿಂಗ್ ದಿ ಕಾಮನ್ ಮಲ್ಟಿಪಲ್ ಬೈ ದಿ ಡಿನಾಮಿನೇಟರ್ ಆಫ್ ದಿ ಫ್ರಾಕ್ಷನ್. ಡಿನಾಮಿನೇಟರ್ ಆಫ್ ದಿ ಫ್ರಾಕ್ಷನ್ ಅದು ಬಂದಿದ್ದನ್ನ ಇಲ್ಲಿ ಏನು ನ್ಯೂಮರೇಟರ್ ಇರುತ್ತೋ ಅದರಿಂದ ಗುಣಿಸಬೇಕು. ನ್ಯೂಮರೇಟರ್ ಇಂದ ಗುಣಿಸಬೇಕು. ಸಪೋಸ್ ಇನ್ಸ್ಟೆಡ್ ಆಫ್ 1 ಹಿಯರ್, ಸಪೋಸ್ ದಿಸ್ ವರ್ 2 and this were say 5 and this suppose it was 4 and suppose this was 7, ಈ ತರ ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಏನ್ ಮಾಡ್ಬೇಕಾಗ್ತಿತ್ತು? ನಾನು ಇದನ್ನ
ನ್ಯೂಮರೇಟರ್ ಏನಿದೆಯೋ ಅದನ್ನ ಇಟ್ಕೊಂಡು ಈ ನ್ಯೂಮರೇಟರ್ನ 36 3ರಿಂದ ಭಾಗಿಸಿದಾಗ ಏನು ಬರುತ್ತೋ ಅದರಿಂದ ಗುಣಿಸಬೇಕು. ಓಕೆ, ಇಲ್ಲಿ ಏನಾಗುತ್ತಿತ್ತು ಅವಾಗ 12/36ಗೆ 1/3 ಇದ್ದಿದ್ರೆ ಇದು 2/3 ಇದ್ದಿದ್ರೆ ನಾನು 2/3 × 12/12 ಅಂತ ಬರ್ಕೊಂಡಿರ್ತಿದ್ದೆ, ಹೌದಾ? ಸೊ 12 × 2 ಆಗುತ್ತೆ. ಸೊ ಪದೇ ಪದೇ ಈ ತರ ಬರ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕಾಮನ್ ಮಲ್ಟಿಪಲ್ ಹಾಕಿ ಒಂದು ಪ್ರೊಸೀಜರ್ ರೆಡಿ ಮಾಡ್ತೀವಿ. ಏನು ಪ್ರೊಸೀಜರ್ ಅದು? ಫೈಂಡ್ ದಿ ಕಾಮನ್ ಮಲ್ಟಿಪಲ್, divide the common multiple by the denominator of the fraction, from the quotient multiply the numerator. Multiply the numerator. ಅದು ಪ್ರೊಸೀಜರ್. ಫ್ರಾಕ್ಷನ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಏನು ಹೇಳಿ ಇನ್ನೊಂದ್ಸತಿ? ಫೈಂಡ್ ದಿ ಕಾಮನ್ ಮಲ್ಟಿಪಲ್, ಆಮೇಲೆ divide the common multiple by the and find the quotient by dividing the common multiple by the denominator of the fraction. Then multiply the quotient by the numerator of the fraction. So ಇದು ನೋಡಿದ್ರೆ ಇದು ಕಾಮನ್ ಮಲ್ಟಿಪಲ್. ಏನಿದು? ಕಾಮನ್ ಮಲ್ಟಿಪಲ್. ಇದೇನಿದು? ಕೋಶೆಂಟ್. ಇದು ನ್ಯೂಮರೇಟರ್ ಆಫ್ ಫ್ರಾಕ್ಷನ್. ನ್ಯೂಮರೇಟರ್ ಆಫ್ ಫ್ರಾಕ್ಷನ್. ಆ ಥರ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 6ರಿಂದ 36 ಡಿವೈಡ್ ಮಾಡಿದ್ರೆ 6 36. ನ್ಯೂಮರೇಟರ್ 5 ಇದೆ. ಸೊ ಆ ಕೋಶೆಂಟ್ 6 36 ಬಂದಿದ್ದನ್ನ ಸಪೋಸ್ ಇಲ್ಲಿ ಪ್ಲಸ್ ಬದಲು ಮೈನಸ್ ಇತ್ತು ಅಂತ ಇಟ್ಕೊಳ್ಳೋಣ. ಮೈನಸ್ ಇದ್ರು ಅಷ್ಟೇ, ಅವಾಗ ಏನ್ ಮಾಡ್ತೀವಿ? ಇಲ್ಲಿ ಮೈನಸ್ ಇದ್ರೆ ನೆಕ್ಸ್ಟ್ ಮೈನಸ್ ಅಂತ ಹಾಕ್ತೀವಿ. ಈ ಸ್ಪೀಡ್ ಮಾಡ್ಕೊಳಕ್ಕೆ ಏನ್ ಮಾಡ್ತೀವಿ? ಪ್ರೊಸೀಜರ್ ಗೊತ್ತಾಗ್ತಿಲ್ಲ ತಕ್ಷಣ ಫಸ್ಟ್ ನ್ಯೂಮರೇಟರ್ ಬರ್ಕೊಂಡ್ಬಿಟ್ಟು ಇಂಟು ಅಂತ ಹಾಕೊಂಡ್ಬಿಟ್ಟು ಕೋಶೆಂಟ್ ಕೊಡ್ಬೋದು. ಇಂಟು ಅಂತ ಹಾಕೊಂಡು ಏನ್ ಮಾಡೋದು? ಕೋಶೆಂಟ್. ಎಷ್ಟು? 9 4 34 ಆಯ್ತಾ? ಅದೇ ಥರನೇ ಇಲ್ಲಿ ಪ್ಲಸ್ ಇದೆ, ಮತ್ತೆ ಪ್ಲಸ್ ಹಾಕೊಂಡ್ಬಿಡೋದು. ನ್ಯೂಮರೇಟರ್ ಇಂದ ಬರ್ಕೊಳ್ಳೋದು, ಯಾಕಂದ್ರೆ ಅದನ್ನ ಮಿಸ್ ಆಗಬಾರ್ದು. ಈಗ 12 3 36. ಸೊ ಇಂಟು 3. ಅದೇ ಇದನ್ನ ನಾನು ಸಪೋಸ್ ಇದೇ 2/3 ಪ್ಲಸ್ 5/6 ಮೈನಸ್ 4/9 ಪ್ಲಸ್ 7/12ಗೆ 72 ನನಗೆ ಬಂತಲ್ಲ ಮಲ್ಟಿಪಲ್ ಅಂತ. 72 ಕಾಮನ್ ಮಲ್ಟಿಪಲ್ ತಗೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು ನೋಡಿ ಇಲ್ಲಿ? 2 ಇಂಟು 3 ಎಷ್ಟು ಬರುತ್ತಿದ್ದೋ? 24 72. 2 × 24 ಆಗುತ್ತಿತ್ತು. ಇಲ್ಲಿ ಎಷ್ಟಿರ್ತಾರೆ? 12 ಇತ್ತು. ಗುಣಾಕಾರ ಜಾಸ್ತಿ ಆಗೋಯ್ತು, ಕೆಲಸ ಜಾಸ್ತಿ ಆಯ್ತು. ಸುಮ್ಮನೆ ಇಲ್ಲ ಅಂದ್ರೆ ನಾವು ಸುಮ್ಮನೆ ಆಗದೆ ಇರೋದೆಲ್ಲ ತಿನ್ನೋದಾಯ್ತು, ಹೌದಾ? ಸೊ ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಪ್ಲಸ್ 5 ಅಂತ ಇಟ್ಕೊಂಡ್ರೆ ಎಷ್ಟು ಬಂತು? 12 12ರಿಂದ ಮಾಡ್ತಾರೆ. ಅಲ್ಲಿ 6ರಿಂದ ಇಲ್ಲ 12ರಿಂದ ಮಾಡ್ತಾರೆ. ಕೆಲಸ ಒಂದೇ ಆಯ್ತು, ಬಟ್ ಕೆಲಸ ಅನ್ನೆಸೆಸರಿ ಜಾಸ್ತಿ. ಆದ್ರಿಂದ ಇದು ಕಾಮನ್ ಮಲ್ಟಿಪಲ್, ಇದು ಕಾಮನ್ ಮಲ್ಟಿಪಲ್. ಎರಡು ಒಂದೇ ಕೆಲಸ ಮಾಡ್ತಾರೆ, ಆದ್ರೆ ಇದು ಜಾಸ್ತಿ ಕೆಲಸ, ಇದು ಕಮ್ಮಿ. Therefore we need the concept of lowest common multiple. ಯಾರು ಬೇಕು ಗೊತ್ತಾಯ್ತಾ? ಕಾಮನ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಇದನ್ನ ಏನಂತ ಕರಿತೀವಿ ನಾವು? ಸೊ ಇದನ್ನ ಕಂಡುಹಿಡಿಯೋದಕ್ಕೆ ನಮಗೆ ಫ್ಯಾಕ್ಟರ್ಸ್ ಬೇಕು. ಏನ್ ಬೇಕು ನಮಗೆ? ಫ್ಯಾಕ್ಟರ್ಸ್. ಆ ಫ್ಯಾಕ್ಟರ್ಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಇದೆ, ಪ್ರೈಮ್ ಫ್ಯಾಕ್ಟರ್ಸ್. ಏನ್ ಫ್ಯಾಕ್ಟರ್ಸ್? prime factors. ಪ್ರೈಮ್ ನಂಬರ್ ಅಂದ್ರೇನು? ಇವೆಲ್ಲ ಪುಸ್ತಕ ಓದುತ್ತೀರಾ, ಸ್ವಲ್ಪ ಇರ್ತೀವಿ ಅಂತ ರಿವಿಷನ್ ಹೇಳ್ಬಿಡ್ತೀನಿ. ಎವ್ರಿ ನಂಬರ್ can be converted into multiple of factors. Every number can be converted into multiples of factors. But there are some numbers for which there are only 2 factors. The factors are 1 and the number is. And the number is. Avike ಹೇಳ್ತಾರೆ prime numbers. So one number in factors ಗೆ ಆ ಫ್ಯಾಕ್ಟರ್ಸ್ ನಲ್ಲಿ ಪ್ರೈಮ್ ನಂಬರ್ಸ್ ಇದ್ರೆ ಅವನ್ನ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರೀತೀವಿ. ಅದನ್ನ ಏನು ಕರೀತೀವಿ? Prime factors. That means the prime numbers are the factors of a number. We call them prime factors. ಇನ್ನು ಒಂದು ಜನರಲ್ ಲಾ ಆಫ್ ಅರ್ಥಮೆಟಿಕ್ ಅಂತಿದೆ. Every number can be expressed as a multiple of powers of prime factors. Really? Every number can be expressed as Powers of multiple law. Can be expressed as what? Multiple law. Powers of prime factors. Powers of prime factors. For example, ನೋಡಿ ಈಗ 42 ಅಂತಿದೆ.
ಫಸ್ಟ್ ಪ್ರೈಮ್ ಫ್ಯಾಕ್ಟರ್ ಯಾರು? ಪ್ರೈಮ್ ನಂಬರ್ 2. 1 ಅನ್ನೋದು ಪ್ರೈಮ್ ನಂಬರ್ ಅಂತಲ್ಲ, 1 ನಂಬರ್ ಏನದು ರೆಫರೆನ್ಸ್ ನಂಬರ್ ಅಷ್ಟೇ, ಫಸ್ಟ್ ಕೌಂಟ್ ಅಂತ ಅಷ್ಟೇ. ಗೊತ್ತಾಯ್ತನಪ್ಪ? ಸೊ ಅದಕ್ಕೆ 1 ಅದೇನೆ ಡಿವಿಸಿಬಲ್ ಬೈ ಇಟ್ಸೆಲ್ಫ್ ಅಂದ್ರೆ 2 1 ಅಂತ ಆಗುತ್ತೆ, ಅದನ್ನ ಪ್ರೈಮ್ ನಂಬರ್ ಅಂತ ಅದಕ್ಕೆ ನಾವು ಕರೆಯೋದು. ಪ್ರೈಮ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 2. ಓಕೆ, ಸೊ 221. ನೆಕ್ಸ್ಟ್ ಅದಕ್ಕೆ ಡಿವಿಸಿಬಿಲಿಟಿ ಯಾಕಬೇಕು ಅಂತ ಈಗ ನೋಡ್ಕೊಳ್ಳಿ. ಈಗ ಈ ನಂಬರ್ 2ರಿಂದ ಡಿವೈಡ್ ಆಗುತ್ತಾ? ಆಗಲ್ಲ. ಯಾಕೆ ಹೇಳಿ? ಯೂನಿಟ್ ಪ್ಲೇಸ್ ಅಲ್ಲಿ 8 ನಂಬರ್, ಯೂನಿಟ್ ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇದ್ರೆ ಮಾತ್ರ. ಸೊ ಈ ಫ್ಯಾಕ್ಟರ್ಸ್ ಕಂಡುಹಿಡಿಯೋದಕ್ಕೆ ಡಿವಿಸಿಬಿಲಿಟಿ ರೂಲ್ಸ್ ನ ಯೂಸ್ ಮಾಡ್ಬೋದು. ಸೊ ಈಗ ಎಷ್ಟಾಗುತ್ತೆ? 2 1 3. 3 ಅಂದ್ರೆ ಸಮ್ ಇಸ್ ಡಿವಿಸಿಬಲ್ ಬೈ 3, ಅದರಿಂದ 3 ಆಗುತ್ತೆ ಅಂತ. ಸಣ್ಣ ನಂಬರ್ ಆದ್ರಿಂದ ತೋರಿಸ್ತದೆ. 7 is a prime number, 2 is a prime number. So 42 is a product of prime number. Product of prime number. ಹಾಗೆ 36 ಅನ್ನೋದು ನೋಡಿ ಇವಾಗ 218, ಆಮೇಲೆ 230, 3. ಸೊ ಇದು ಕೊಟ್ಟು ನೋಡಿ ಈಗ 2 ಸ್ಕ್ವೇರ್ ಇಂಟು 3. ಹೌದಾ? ಸೊ ಎವ್ರಿ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ as what? Multiple of. This 36 is multiple of what numbers? Product of powers of prime numbers. Is a multiple of powers of prime factor. Okay, so LCM ಅನ್ನೋದು ಹೆಂಗೆ ಬರುತ್ತೆ ಅಂತಂದ್ರೆ, LCM ಗೆ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಅಲ್ಲಿ 3 6 9 12 ಇದನ್ನೆಲ್ಲ ಒಂದ್ ಕಡೆ ಬರ್ಕೊಂಡ್ರೆ ಆಕ್ಚುಲಿ ಪ್ರತಿಯೊಂದಕ್ಕೂ ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಬಿಟ್ಟು ಕಾಮನ್ ಫ್ಯಾಕ್ಟರ್ಸ್ ಅಂತ ಮಲ್ಟಿಪ್ಲೈ ಮಾಡೋದು ಆ ಥರ ಆಗುತ್ತೆ. ಬಟ್ ಇದರಿಂದ ಮಾಡ್ತಾ ಹೋಗಿ ನೋಡಿ, ಈವನ್ ನಂಬರ್ಸ್ ಇದ್ರೆ ಕೊಟ್ಟಿರೋದ್ರಲ್ಲಿ ಫಸ್ಟ್ 2ರಿಂದ ಶುರು ಮಾಡಿ. ಕೊಟ್ಟಿರೋ ನಂಬರ್ಸ್ ಅಲ್ಲಿ ಈವನ್ ನಂಬರ್ಸ್ ಇದ್ರೆ 2ರಿಂದ ಶುರು ಮಾಡಿ. 3 ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ಳೋದು. 6 ಡಿವೈಡ್ ಆಗುತ್ತೆ, 9 ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ಳೋದು. ಇದು 6 ಹಾಗೆ ಬರ್ಕೊಳ್ಳೋದು. ಈವನ್ ನಂಬರ್ ಒಂದಿದೆ, ಯಾವ್ದಿದೆ? 6. ಅದನ್ನು ಒಂದ್ಸತಿ ಮಾಡ್ಕೊಂಡ್ಬಿಡೋದು. ನಾನು ಸುಮ್ಮನೆ ಇರ್ತದೆ ಇವನ್ ಯಾವ್ದು ಡಿವೈಡ್ ಮಾಡೋಕ್ಕಾಗಲ್ಲ, ಹಂಗೆ ಬರ್ಕೊಂಡಿರೋಣ, ಟ್ರೈ ಮಾಡ್ಕೊಬೇಕು. ಆಮೇಲೆ 3. ಸೊ ಅಲ್ಲಿಗೆ ಈ ಲಾಸ್ಟ್ ಲೈನ್ ನಲ್ಲಿ ಒಂದೇ ಒಂದು ಪ್ರೈಮ್ ಫ್ಯಾಕ್ಟರ್ ಉಳ್ಕೊಳ್ಳೋ ತನಕ ಮಾಡ್ಕೊಂಡ್ರೆ ದೆನ್ ಫಾರ್ ಆಲ್ ಆಫ್ ದೆಮ್ LCM is the multiple of the prime factors of all numbers. Multiple of what? Prime factors of ಕೆಲವು ಕಾಮನ್ ಫ್ಯಾಕ್ಟರ್ ಇದೆ, ಕೆಲವು ಅನ್ಕಾಮನ್ ಫ್ಯಾಕ್ಟರ್ಸ್ ಇದೆ. ಏನಿದೆ? ಕೆಲವು ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಈಗ 2 ಅನ್ನೋದು is a factor for both 6 and 12. Okay? 3 ಅನ್ನೋದು is a factor for 3, 6, 9, 12 ಎಲ್ಲ. ಸೊ ಕೆಲವು ಕಾಮನ್, ಕೆಲವು ಅನ್ಕಾಮನ್ ಇರುತ್ತೆ. ಸೊ ಅದರಿಂದ ಆಲ್ಜಿಬ್ರಾದಲ್ಲಿ ಬಂದಾಗ ನಾನು ಐ ವಿಲ್ ಶೋ ಯು. ಇದು 36 ಅಂತ ಹೇಳ್ತಾರೆ. ಆಕ್ಚುಲಿ LCM ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ತಂದ್ರೆ ಇದು ಶಾರ್ಟ್ ಕಟ್ ಮೆಥಡ್ ಅಂತ ನಾವು ತೋರಿಸ್ತೀವಿ. ಏನ್ ಮೆಥಡ್ ಇದು? ಶಾರ್ಟ್ ಕಟ್ ಮೆಥಡ್. ಆಕ್ಚುಲಿ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತಿದೆ, ಅದು ಆಲ್ಜಿಬ್ರಾಕ್ ಬಂದಾಗ ತೋರಿಸ್ತೀವಿ. ಅಂದ್ರೆ ಈ ಪ್ರೈಮ್ ಪವರ್ಸ್ ನ ಬರ್ಬಿಟ್ಟು ಪವರ್ಸ್ ಅಲ್ಲಿ ಹೆಂಗೆ ಹೌ ಟು ಸೆಲೆಕ್ಟ್ ದಿ ಪವರ್ಸ್ ಆಫ್ ದಟ್ ಟು ಮೇಕ್ ದಿ ಫೈನಲ್ LCM ಅನ್ನೋದು ಅದು ಬರುತ್ತೆ. ಅದನ್ನ